ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ದೇವ್ರ ಪೂಜೆ ಆಚಾರ ವಿಚಾರ ಅನ್ನೋದು ಒಂದು ನಂಬಿಕೆ. ಅದನ್ನ ಯಾರು ಸಾಕ್ಷಿಯಾಗಿ ತಗೊಂಡಿರೋ ಹಿಸ್ಟ್ರಿನೇ ಇಲ್ಲ. ನನ್ ಗಂಡನೇ ಈ ಮನೆ ಮೊಮ್ಮಗ ಅನ್ನೋದಕ್ಕೆ ಡಾಕ್ಯುಮೆಂಟ್ಸ್ ಇದೆ. ಕೋರ್ಟ್ ನಂಬೋದು ಅದನ್ನೇ. ಜನಗಳಿಗೆ ಸಾಕ್ಷಿ ಅಂತ ತೋರ್ಸೋದು ಅದನ್ನೇ. ಸರಿಯಾಗಿ ಹೇಳಿದೆಯಮ್ಮ. ಈಗಿನ ಕಾಲದಲ್ಲಿ ಒಬ್ಬ ತಾಯಿ ತಾನ್ ಹೆತ್ ಮಗುನೇ ಇದು ನನ್ ಮಗು ಅಂತ ಹೇಳೋದಕ್ಕೇನೆ ಬರ್ತ್ ಸರ್ಟಿಫಿಕೇಟ್ ಕೇಳ್ತಾರೆ. ಡೆಲಿವರಿ ಮಾಡಿದ ಡಾಕ್ಟ್ರು ಸಾಕ್ಷಿ ಹೇಳ್ಬೇಕಾಗತ್ತೆ. ಅಲ್ಲ, ಮೊಮ್ಮಗ ಯಾರು ಅನ್ನೋ ಪ್ರಶ್ನೆ ಈಗ ಯಾಕೆ ಬಂತು? ಯಾರಾದ್ರೂ ಇದ್ರ ಬಗ್ಗೆ ಆಕ್ಷೇಪಣೆ ಎತ್ತಿದಾರ? ಆಕ್ಷೇಪಣೆ ಮಾಡ್ಲೇಬೇಕಂತೇನಿಲ್ಲ. ನಡೀತಾ ಇರೋ ಘಟನೆಗಳು ನೋಡಿದ್ರೆ ಎಂತವ್ರಿಗಾದ್ರೂ ಅನುಮಾನ ಬರುತ್ತೆ. ದೇವಸ್ಥಾನದಲ್ಲಿ ನಡೆದಿದ್ದಕ್ಕೆ ಊರ್ ಜನ ಎಲ್ಲ ಇದನ್ನೇ ಮಾತಾಡ್ಕೋತಾ ಇದ್ರು. ಊರ್ ಜನಕ್ಕೇನು, ಒಂದ್ ವಿಷಯ ಸಿಕ್ಕಿದ್ರೆ ಸಾಕು, ಅವ್ರ ಇವ್ರ ಮನೆ ಹಾಳು ಮಾಡೋದಕ್ಕೆ ಸುಳ್ಳು ಸುದ್ದಿ ಹಬ್ಸೋದಕ್ಕೆ ಕಾಯ್ತಾ ಇರ್ತಾರೆ. ನಾಳೆ ದಿನ ನನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೂ ದ್ವೇಷಕ್ಕೆ ನಿಮ್ಮಳಿಯ ಕರ್ಣನೇ ನಂಗೆ ಏನಾದ್ರೂ ಮಾಡ್ದ ಅಂತ ಹೇಳ್ತಾರೆ. ಅದನ್ನ ನಂಬ್ತೀರಾ? ಮಾತಿನ ಮೇಲೆ ಹಿಡ್ತಾ ಇರ್ಲಿ. ನನ್ನಳಿಯ ಕರ್ಣ ಎಂಥವನು ಅನ್ನೋದು ಇಡೀ ಊರಿಗೆ ಗೊತ್ತು. ತನ್ನ ಪ್ರಾಣನು ಲೆಕ್ಕಿಸದೆ ಈ ಊರಿಗೆ ನನ್ನಳಿಯ ಎಂತೆಂತ ಸಹಾಯ ಮಾಡಿದ್ದಾನೆ ಗೊತ್ತಾ? ಸುಮ್ನೆ ಈ ವಿಚಾರದಿಂದ ಹೇಗೋ ತಪ್ಪಿಸ್ಕೋಬೇಕು ಅಂತ ಏನೇನೋ ಮಾತಾಡಬಾರ್ದು. ನಾನು ಕ್ಯಾಶುಯಲ್ ಆಗಿ ಹೀಗಾಗಿರ್ಬೋದು ಅಂತ ಹೇಳಿರೋದಕ್ಕೆ ಇಷ್ಟು ಹೊಟ್ಟೆ ಉರ್ಕೋತಾ ಇದ್ದೀರಾ? ಇನ್ ಅಸಲಿ ಮೊಮ್ಮಗ ಆಗಿರೋ ನನ್ನನ್ನ ವಾರಸ್ದಾರ ಅಲ್ಲ ಅಂದ್ರೆ ನನಗಿನ್ನಷ್ಟು ಕೋಪ ಬರ್ಬೇಡ.